ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವಾನಿ ಸಂತೋಷ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಸೋಮವಾರದ ವ್ಲಾಗು. ನಾನು ಎಲ್ಲ ಕೆಲಸ ಮಾಡಾಯಿತು. ಅದಕ್ಕೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಕೂಸಿನ ಮನೆಗೆ ಹೋಗ್ಬೇಕಲ್ವ ಅಂದ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ತಲೆ ಎಲ್ಲ ಸ್ವಲ್ಪ ಭಾನುವಾರ ಎಲ್ಲ ಸ್ನಾನ ಮಾಡಿದ್ನಲ್ವ, ಹಂಗಾಗಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಅದು ಎಣ್ಣೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ದಾಸವಾಳ, ಆಮೇಲೆ ಆಲೋವೆರಾ, ಮೆಂತ್ಯ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕೊಬ್ಬರಿ ಎಣ್ಣೆಗೆ ಅದು ಆರಿದ್ಮೇಲೆ ಆ ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಥರ ಕಲರಾಗಿದೆ. ನಾನು ಎಲ್ಲ ತಲೆ ಎಲ್ಲ ಬಾಚಿಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ. ತಲೆ ಕೂದಲು ಜಾಸ್ತಿ ಉದುರ್ತಿತ್ತು ಈ ನಡುವೆ ಅಂತ ಆ ಥರ ಮಾಡಿಕೊಂಡೆ. ಪರವಾಗಿಲ್ಲ, ಕಮ್ಮಿ ಆಗಿದೆ ನನಗೆ. ಬೇಕು ಅಂದರೆ ನೀವು ಮಾಡ್ಕೊಳ್ಳಿ. ಎಲ್ಲ ಕೆಲಸ ಮಾಡಿ ಇಟ್ಟೆಲ್ಲ ಆಯಿತು. ನಾನು ರೆಡಿಯಾಗಿ ಬಂದೆ, ಕೂಸಿನ ಮನೆಗೆ ಬಂದೆ. ಬರ್ತಾ ಇದ್ದೀನಿ. ಕೂಸಿನ ಮನೆಗೆ ಬಂದು ಆಲ್ರೆಡಿ ಎಲ್ಲ ಹುಡುಗರು ಎಲ್ಲ ಬಂದವ್ರೆ ನೋಡಿ. ಈ ಥರ ಐತೆ ಕೂಸಿನ ಮನೆ. ಕೂಸಿನ ಮನೆ ಅಂದರೆ ಏನು ಅಂದರೆ ಶಿಶುಪಾಲನಾ ಕೇಂದ್ರ. ಚಿಕ್ಕ ಮಕ್ಳುಗಳ್ನ ನೋಡ್ಕೊಳ್ಳೋದು. 3 ವರ್ಷದ ಒಳಗಿನ ಮಕ್ಳುಗಳ್ನ ನಾವು ನೋಡ್ಕೋತೀವಿ. 3 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಅಂಗನವಾಡಿಲಿ ನೋಡ್ಕೋತಾರೆ. ಇದು ಇವಾಗ ರೀಸೆಂಟಾಗಿ ಜನವರಿಯಿಂದ ಬಂದಿರೋದು. ನಿಮ್ಮ ಕಡೆ ಎಲ್ಲಾದರೂ ಓಪನ್ ಆಗಿದೆಯಾ ಅಂತ ಕೇಳಿಕೊಂಡು ನೀವು ಕರ್ಕೊಂಡೋಗಿ ಮಕ್ಳುಗಳ್ನ ಬಿಡಿ. ಚೆನ್ನಾಗಿ ನೋಡ್ಕೋತಾರೆ, ಏನು ಪ್ರಾಬ್ಲಮ್ ಏನಿರಲ್ಲ. ಇದು ಗೌರ್ಮೆಂಟಿಂದನೇ ಮಾಡಿರೋದು. ಈ ಥರ ಎಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡ್ಕೋಬೇಕು. ನಾವು ಎಲ್ಲ ಟ್ರೈನಿಂಗಿಗೆ ಹೋಗಿದ್ವಿ. ಭಕ್ತರಳ್ಳಿ ಅಂತ ಭಕ್ತರಳ್ಳಿ ಹತ್ರ ಹೋಗಿದ್ವಿ ನಾವು ಇದಕ್ಕೆ ಟ್ರೈನಿಂಗಿಗೆ. ಅಲ್ಲೂ ಎಲ್ಲ ಚೆನ್ನಾಗಿ ಕೋಚಿಂಗ್ ಕೊಟ್ಟರು. ನಮಗೆಲ್ಲ ಅರ್ಥ ಆಗೋ ಥರನೇ ಎಲ್ಲ ಹೇಳ್ಕೊಟ್ರು. ನಿಧಾನಕ್ಕೆ 1 ವಾರ ಹೋಗಿದ್ವಿ ದಯಾಭವನಲ್ಲಿ. ಟ್ರೈನಿಂಗ್ ಎಲ್ಲ ಚೆನ್ನಾಗಾಯಿತು. ಇದು ಕೂಸಿನ ಮನೆ ಕಾನ್ಸೆಪ್ಟು ಅಂತಂದರೆ 4 ಜನ ಇರ್ತಾರೆ. 4 ಬ್ಯಾಚು 8 ಜನ ಕೇರ್ ಟೇಕರ್ಸ್ ಅಂತ ಇರ್ತಾರೆ. ಇದಕ್ಕೆ ಟೀಚರ್ಸು ಏನು ಸಪ್ರೇಟು ಅಂತೇನಿಲ್ಲ. ಅವರೇ ಇಬ್ಬರು ಕೇರ್ ಟೇಕರ್ಸ್ ಇರ್ತಾರಲ್ವ, ಅವರೇ ಟೀಚರ್ಸು, ಅವರೇ ಮಕ್ಕಳು ಕೇರ್ನು ಎಲ್ಲನೂ ಮಾಡಬೇಕು. ಅದಕ್ಕೆ ಇಬ್ಬರು ಅಂತ ಇಟ್ಟಿರೋದು. ಈ ಥರ ಪ್ರಾಜೆಕ್ಟ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಯಾರೋ ಸೆಟಪ್ಗೆ ಅಂತ ಬಂದಿದ್ದರು ಬೇರೆ ಪಂಚಾಯತಿಯಿಂದ. 4ನೇ ಬ್ಯಾಚವರು ಟ್ರೈನಿಂಗ್ ಹೋಗಿದ್ರಲ್ವ, ಅವರು ತೊಗೊಬಂದು ಎಲ್ಲ ಹಾಕಿರೋದು. ಈ ಥರ ಎಲ್ಲ ತೊಟ್ಲು ಎಲ್ಲ ಕೊಟ್ಟಿದ್ದಾರೆ. 6 ಮಂತ್ ಮಕ್ಳುಗಳಿಂದ ಸ್ಟಾರ್ಟು. 7ನೇ ತಿಂಗಳಿಂದ 6 ಮಂತಿಂದನೇ ಸ್ಟಾರ್ಟು. ಯಾರೂ ಬರೋಲ್ಲ 6ನೇ ತಿಂಗಳಿಂದ. ಹಂಗಾಗಿ 9ನೇ ತಿಂಗ್ಳಿಗೆ ಬರೋರು ಬರ್ಬೋದು. ಮಕ್ಳುಗಳ್ನ ಕರ್ಕೊಬಂದ್ಬಿಡ್ತಾರೆ. ಈ ಥರ ಗೊಂಬೆ ಮನೆ ಅಂತ ಎಲ್ಲನೂ ಮಾಡಬೇಕು. ಮಕ್ಳುಗಳು ಅಲ್ಲಿ ಕೂತ್ಕೊಂಡು ಆಟ ಆಡಬೇಕು. ಅವಕ್ಕೆ ಒಂಥರ ಚೆನ್ನಾಗಿರಬೇಕು ಅಲ್ವ ನೋಡೋದಕ್ಕೆ ಅಂತ ಗೊಂಬೆ ಮನೆ ಅಂತ ಎಲ್ಲನೂ ಮಾಡಿದ್ದಾರೆ. ಅದಕ್ಕೆ ಕೆಳಗಡೆ ಎಲ್ಲ ಜಮಖಾನ ಎಲ್ಲ ಹಾಸಿದ್ದೀವಿ. ಬೆಡ್ಶೀಟ್ಗಳು ಎಲ್ಲನೂ ಕೊಟ್ಟಿದ್ದಾರೆ. ಪಾತ್ರೆ ಐಟಮ್ಸು ಎಲ್ಲ ಕೊಟ್ಟಿದ್ದಾರೆ. ಅಡುಗೆ ಮಾಡಿಕೊಡ್ಬೇಕು ಮಕ್ಳುಗಳಿಗೆ. ಸೇಮ್ ಅಂಗನವಾಡಿಲಿ ಯಾವ ಥರ ಫುಡ್ ಇರುತ್ತೋ ಇದೇ ಮಕ್ಳುಗಳ್ಗೂ ಅದೇ ಥರನೇ ಫುಡ್ ಇರುತ್ತೆ. ನಮಗೆ ಇವತ್ತೇ 2 ಸ್ಟ್ರೆಂತ್ ಬಂದಿರೋದು. ನಾವು ಸ್ಟಾರ್ಟಿಂಗ್ ಆಗಲೇ 3 ತಿಂಗಳು ಮಾಡಿದ್ದೀವಿ. 100 ಡೇಸ್ ಒಬ್ರಿಗೆ. ಇದು ಜಾಬ್ ಕಾರ್ಡ್ ಇರಬೇಕು. ಅಲ್ಲಿ ಕರ್ಕೊಬಂದು ಬಿಡಬೇಕು ಅಂದ್ರೂ ಜಾಬ್ ಕಾರ್ಡ್ ಇರಬೇಕು. ಜಾಬ್ ಕಾರ್ಡ್ ಇದ್ದರೆ ನೋಡ್ಕೋತಾರೆ. ಮಕ್ಳುಗಳ್ನ ಕರ್ಕೊಬಂದ್ಬಿಡಿ, ನಾವು ಇಬ್ಬರು ಇರ್ತೀವಿ ಕೇರ್ ಟೇಕರ್ಸು ಅಂತ ನೋಡ್ಕೋತಾರೆ. ನಿಮ್ಮ ಪಂಚಾಯತಿಗಳಲ್ಲಿ ಈ ತುಮಕೂರು ಡಿಸ್ಟಿಕ್ಕಿಗೆ ಎಲ್ಲ ಕಡೆನೂ ಓಪನ್ ಆಗಿದೆ ಆಲ್ರೆಡಿ ಜನವರಿಯಿಂದ. ನಿಮ್ಮ ಕಡೆ ಎಲ್ಲೆಲ್ಲಿ ಅಂತ ಕೇಳ್ಕೊಂಡು ಹೋಗಿ. ಇದು ಸಿಂಗಲ್ ಪೇರೆಂಟ್ ಇರ್ತಾರಲ್ವ, ಅಂಥವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇದು ನಮ್ಮ ಕಡೆಗಿಂತ ಬಳ್ಳಾರಿ ಆ ಸೈಡ್ ಇದೆಲ್ಲ ಜಾಸ್ತಿ. ಅಲ್ಲೆಲ್ಲ ಮಕ್ಳುಗಳ ಸಂಖ್ಯೆ ಜಾಸ್ತಿ. ಕಬ್ಬು ಕಡಿಯೋಕ್ಕೆಲ್ಲ ಹೋಗ್ತಾರಲ್ವ ವಲಸೆ ಹೋಗೋರಿಗೆ, ಹಂಗಾಗಿ ಮಾಡಿರೋದು ಇದನ್ನು. ಇಲ್ಲಿ ನಮ್ಮ ಕಡೆ ತುಮಕೂರು ಡಿಸ್ಟಿಕಲ್ಲಿ ಯಾರೂ ಇಲ್ಲ ಆ ರೀತಿ. ಆದ್ರೂ ಮಕ್ಳುಗಳ್ನ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಬಿಟ್ಬಿಟ್ಟು ಹೋಗ್ಬೋದು. ಜಾಬ್ ಕಾರ್ಡ್ ಇದ್ದರೆ ಕರ್ಕೊಂಬಂದ್ಬಿಟ್ರೆ ನೋಡ್ಕೋತೀವಿ. ಊಟ ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಸರ್ಕಾರದಿಂದನೇ ಮಾಡಿರೋದು ಇದು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇದೇ ಕೆಲಸಕ್ಕೇ ಹೋಗೋದು, ಮಕ್ಕಳು ನೋಡ್ಕೊಳ್ಳೋದು, ಕೇರ್ ಟೇಕರ್ಸ್ ಅಂತ. ಮೊದಲನೇ ಬ್ಯಾಚಲ್ಲಿ ನಾವು ಹೋಗಿದ್ದು 2 ಕೇರ್ ಟೇಕರ್ಸ್ಗಳು. ಈಗ ಇನ್ನೂ 2 ಇದ್ದಾರೆ. ನೆಕ್ಸ್ಟ್ ಬ್ಯಾಚ್ ಅವ್ರು ಬರ್ತಾರೆ. ನಮ್ಗೆ ಮುಗ್ದೋಯ್ತು. ಇನ್ನೊಂದು 3 ಡೇಸ್ ಇರ್ಬೋದೇನೋ ಅಷ್ಟೇ. ನಮ್ಮದು 100 ಡೇಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಈಗ ನೆಕ್ಸ್ಟು ಮುಸ್ಲಿಮ್ಸ್ ಅವ್ರು ಬರ್ತಾರೆ. ಊಟಕ್ಕೂ ಸುಧಾ ಎಲ್ಲ ವ್ಯವಸ್ಥೆನೂ ಮಾಡಬೇಕು. ಅಂದರೆ ನಮಗಿನ್ನೂ ಮಾಡಿಲ್ಲ. ಮೊಟ್ಟೆ ಎಲ್ಲ ಕೊಡಬೇಕು ಮಕ್ಕಳಿಗೆ. ಚಿಕ್ಕಿ, ಆಮೇಲೆ ಬಾಳೆಹಣ್ಣು ಎಲ್ಲ ರೀತಿಯೂ ಕೊಡಬೇಕು ಮಕ್ಳುಗಳಿಗೆ. ಸೇಮ್ ಅಂಗನವಾಡಿಲಿ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೋ ಅದೇ ಥರನೇ ನಮಗೂ. ಅಂಗನವಾಡಿಲಿ ಹೆಂಗೆ ಬರ್ಕೋತಾರೋ ಎಲ್ಲ ಅಡ್ಮಿಷನ್ ಎಲ್ಲ ಮಾಡ್ಕೋಬೇಕು. ಸೇಮ್ ಟು ಸೇಮ್ ಅದೇ ಥರನೇ ನಾವು ಮಾಡ್ಕೋಬೇಕು. ಇದು ಇವಾಗ ಹೊಸ್ದಾಗಿ ಬಂದಿರೋದು ಕೂಸಿನ ಮನೆ ಅನ್ನೋ ಕಾನ್ಸೆಪ್ಟು. ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲ ಅಂದರೆ ಯಾರ್ಯಾರು ನಿಮ್ಗೆ ಏನಾರು ಚಿಕ್ಕ ಮಕ್ಕಳು ಇರೋರು ಇರ್ತಾರಲ್ವ, ಅವ್ರಿಗೋಸ್ಕರ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತು
ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಹೆಲ್ಪ್ ಆಗಬೇಕು. ಸರ್ಕಾರದಿಂದ ಮಾಡಿರೋದು ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಟ್ರೈನಿಂಗಿಗೆ ಅಂತ ಎಲ್ಲನೂ ಮಾಡಿದೆ. ಈ ಜಾಬ್ ಕಾರ್ಡ್ ಇರೋದ್ರಿಂದ ಮನೆಯಲ್ಲಿ ಯಾರೂ ಕೂತ್ಕೋಬಾರ್ದು, ಲೇಡೀಸ್ಗಳ್ಗೆ ಯಾರಿಗೂ ಕೆಲಸ ಇರಲ್ವಲ್ಲ ಗೃಹಿಣಿಯರಿಗೆ ಅಂದ್ಬಿಟ್ಟು ಇದನ್ನು ಮಾಡಿರೋದು. ಇಬ್ಬಿಬ್ಬರು ಅಂತ ನಾವು ಅಂದ್ಕೊಂಡೆ ಹೋದ್ವಿ ಟ್ರೈನಿಂಗಿಗೆ, ನಮಗೆ ಇಬ್ಬರಿಲ್ಲ ಆಮೇಲೆ ಅಂತಲೇ ಗೊತ್ತಾಗಿದ್ದು. ಒಂದು ವರ್ಷಕ್ಕೆ 3 ತಿಂಗಳು ಥರ ಇದು, ವರ್ಷಕ್ಕೆ 3 ತಿಂಗಳು 100 ಡೇಸ್ ಮಾತ್ರ ಜಾಬ್ ಕಾರ್ಡ್ ಕಡೆ ಇರೋರಿಗೆ ಮಾತ್ರ ಅಂತ ಇದು ಗೊತ್ತಾಗಿದ್ದು. ನಾವು ಟ್ರೈನಿಂಗ್ ತಗೊಂಡಾದ್ಮೇಲೆ ಇನ್ನೇನು ಮನೆಯಲ್ಲೇ ಸುಮ್ಮನೆ ಕೂತ್ಕೋತಿದ್ವಲ್ಲ, ಇನ್ನೇನು ಕೆಲಸನಾದ್ರು ಸಿಗುತ್ತೆ ಬಿಡಿ, ವರ್ಷಕ್ಕೆ 3 ತಿಂಗಳಾದರೂ ಹೋಯ್ತೀವಲ್ಲ ಅಂತ ನಾವು ಹೋಗ್ತಾಯಿದ್ದೀವಿ. ಆಲ್ರೆಡಿ 3 ತಿಂಗಳು ಆಯಿತು. ಈಗ ತಿರ್ಗಾ ನೆಕ್ಸ್ಟು ಅವರು ಮುಸ್ಲಿಮ್ಸ್ ಅವರು ಬಂದಿದ್ದರು, ಅವ್ರದ್ದು ಆಯಿತು. ಈಗ ನಮ್ಮದು 3ನೇ ಬ್ಯಾಚು ಮುಗೀತಾ ಬಂತು. ಇನ್ನೇನು ಒಂದು 3 ದಿವಸ ಇರ್ಬೋದೇನೋ ಅಷ್ಟೇ. ಕೆಲಸ ಮುಗಿಸ್ಕೊಂಡ್ರೆ ಇನ್ನೇನು ಮನೇಲೇ ಇರ್ತೀವಿ. ಇದ್ರ ಮಾಹಿತಿ ಎಲ್ಲರಿಗೂ, ನಿಮ್ಗೆ ಯಾರಾದರೂ ಚಿಕ್ಕ ಮಕ್ಳುಗಳು ಇರೋರು, ಏನಾದರೂ ಸಿಂಗಲ್ ಪೇರೆಂಟ್ ಇರ್ತಾರೆ, ಅವರು ಕೆಲ್ಸಕ್ಕೆ ಹೋಗಲೇಬೇಕು ಅನಿವಾರ್ಯ ಅನ್ನೋರು, ಮನೆಯಲ್ಲಿ ಯಾರೂ ಇರಲ್ಲ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸರ್ಕಾರ ಮಾಡಿರೋ ಈ ಒಂದು ಒಳ್ಳೆ ಕೆಲಸನ ಎಲ್ಲರೂ ಸೇರಿ ಬೆಳೆಸಬೇಕು. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆಲ್ಲ. ಮಕ್ಕಳನ್ನೆಲ್ಲ ಏನು ಹೊರ್ಗಡೆ ಬಿಡ್ತೀವಿ, ಭಯ ಆಗ್ತದೆ, ಅವ್ರು ಹೆಂಗೆ ನೋಡ್ಕೋತಾರೋ ಏನೋ, ಚಿಕ್ಕ ಮಕ್ಕಳು ಆ ಥರ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಮಕ್ಳುಗಳ್ನು ನಾವು ಇದ್ದಾರೆ, ನಮಗೂ 2 ಮಕ್ಕಳಿದ್ದಾರೆ, ನಾವು ಹೆಂಗೆ ನೋಡ್ಕೋತೀವೋ ನಮ್ಮ ಮಕ್ಕಳನ್ನ ಅದೇ ಥರನೇ ನಿಮ್ಮ ಮಕ್ಳುಗಳ್ನು ನೋಡ್ತೀವಿ. ಅದಕ್ಕೋಸ್ಕರನೇ ಅಂತಲೇ ಇಟ್ಟಿರೋದು. ನಾವು ಹೊರಗಡೆ ಎಲ್ಲಾದರೂ ಒಬ್ರಿಗೇನಾರ ಮಕ್ಳು ಏನಾದರೂ ವಾಶ್ರೂಮಿಗೆ ಕರ್ಕೊಂಡೋಗ್ಬೇಕು ಅಂತ ಒಬ್ಬರು ಹೋದರೆ ಇನ್ನೊಬ್ಬರು ಒಳಗಡೆ ಇದ್ದೇ ಇರ್ತೀವಿ. ಏನು ಹೆದ್ರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ನಿಮ್ಮ ಕಡೆ ಕರ್ಕೊಂಡೋಗ್ಬಿಡಿ. ಈಗ ತುಮಕೂರು ಡಿಸ್ಟಿಕ್ಕಿಗೆ ಆಲ್ಮೋಸ್ಟ್ ಆಗಿದೆ, ಬೇರೆ ಕಡೆ ಎಲ್ಲೆಲ್ಲಾಗಿದೆ ಅನ್ನೋದು ನನಗೂ ಅಷ್ಟಾಗಿ ಕ್ಲಾರಿಟಿ ಇಲ್ಲ. ನಿಮ್ಮ ಪಂಚಾಯಿತಿಗಳಲ್ಲಿ PDOಗಳು ಇರ್ತಾರಲ್ವ, ಆ PDO ವೈಸಲ್ಲೇ ಆಗಿರೋದು. ಇನ್ನು ಈ ಸರ್ಕಾರದಿಂದ ಏನು ನಮಗೇನು ಪೇಮೆಂಟ್ ಕೊಡ್ತಿಲ್ಲ, ಪಂಚಾಯಿತಿ ಕಡೆಯಿಂದನೇ ಇನ್ನೂ ಅವರೇ ನಮಗೆ ಪೇಮೆಂಟ್ ಹಾಕಬೇಕಾಗಿರೋದು. ಹಾಗಾಗಿ ನಿಮ್ಮ ಪಂಚಾಯಿತಿಗಳಲ್ಲಿ PDO ಸರ್ನ ಕೇಳಿ ಎಲ್ಲೆಲ್ಲಿ ಓಪನ್ ಆಗಿದೆ ಅಂತ. ಓಪನ್ ಆಗಿಲ್ಲ ಅಂದರೆ ನೀವು ಹೋಗಿ ಕೇಳಿ ಓಪನ್ ಮಾಡಿಸಿ ಹೋಗಿ ಮಕ್ಕಳನ್ನ ಕರ್ಕೊಂಡೋಗ್ಬಿಡಿ. ಹೆದ್ರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ದುಡ್ಡು ಖರ್ಚು ಮಾಡಿ ನಮ್ಮನ್ನೆಲ್ಲ ಬಿಟ್ಟಿರೋದೇ ನಮ್ಮನ್ನು ನೋಡ್ಕೊಳ್ಳೋಕ್ಕೋಸ್ಕರ. ಯಾರೂ ಏನು ಹೆದ್ರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಯಿದ್ದೀನಿ. ಮಕ್ಳಿಗೆಲ್ಲ ನಾವೇ ಊಟ ಮಾಡಿಸ್ತೀವಿ, ನೀರು ಕುಡಿಸ್ತೀವಿ, ಎಲ್ಲ ರೀತಿಯೂ ಸೌಕರ್ಯನೂ ಮಾಡ್ತೀವಿ, ಚೆನ್ನಾಗಿ ನೋಡ್ಕೋತೀವಿ. ಏನು ಹೆದ್ರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ನಮಗೆ. ಅದನ್ನ ರಗ್ಗೆಲ್ಲ ಒಸಿ ಮಲಗಿಸಿದ್ದೀವಿ ನೋಡಿ. ಯಾರಾದರೂ ನಿಮ್ಮ ಕಡೆ ಇದ್ದರೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ.